ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ನಾವು ನಂದು ಎಂಗೇಜ್ಮೆಂಟ್ಗೆ ವೆನ್ಯೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇನ್ ಅರೌಂಡ್ ಬ್ಯಾಂಗ್ಳೂರಲ್ಲೇ. ಸೊ ನಮ್ಮದು ಡೇಟ್ಸ್ ಬಂದುಬಿಟ್ಟು ಎಂಗೇಜ್ಮೆಂಟ್ಗೆ ತುಂಬ ಪೀಕ್ ಸೀಸನಲ್ಲಿ ಸಿಕ್ಬಿಟ್ಟಿದೆ. ಸೊ ಅದಕ್ಕೆ ತುಂಬ ಹುಡ್ಕೋದು ಕಷ್ಟ ಆಗಿಬಿಟ್ಟಿದೆ ಲೊಕೇಶನ್ ಎಲ್ಲ. ಸೊ ಅದಕ್ಕೆ ಎಷ್ಟೊಂದು ನಾವು ಹುಡುಕಿದ್ದೀನಿ ಆ್ಯಂಡ್ ಇವಾಗ ವೆನ್ಯೂಸ್ ಸಿಗ್ತಾನೆ ಇಲ್ಲ. ಸೊ ಅದಕ್ಕೆ ಇವತ್ತು ನಾನು, ನಮ್ಮ ಮಮ್ಮಿ, ಡ್ಯಾಡಿ 3 ಜನ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಇವತ್ತು ಆದರೆ ಫೈನಲೈಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಹಾಗೆ ಇನ್ನೊಂದು ಸತಿ ಹೋಗ್ಬಿಟ್ಟು ಇನ್ನೊಂದು ರೌಂಡ್ ಎಲ್ಲದನ್ನು ನೋಡಿಕೊಂಡು ಬೆಸ್ಟ್ ಯಾವುದಾದಿದೆ ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡಿ ಫೈನಲೈಸ್ ಮಾಡ್ತೀನಿ. ಇನ್ ದಿ ಪ್ರಾಸೆಸ್ ನೀವೆಲ್ಲರೂ ಇರಬೇಕು. ಸೊ ಅದಕ್ಕೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಆಲ್ ಗೈಸ್. ಸೊ ಆಬ್ವಿಯಸ್ಲಿ ಡೇಟ್ನೆಲ್ಲ ಇಷ್ಟು ಬೇಗ ರಿವೀಲ್ ಮಾಡೋಲ್ಲ, ಇನ್ನೊಂದು ಸ್ವಲ್ಪ ದಿನ ಇನ್ನೇನು ಹತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ಐ ಟೆಲ್ ಯು ಗೈಸ್. ಬಟ್ ಫಾರ್ ನೌ ಎಸ್, ಇಟ್ಸ್ ಇನ್ ಅ ಪೀಕ್ ಮಂತ್, ಪೀಕ್ ಸೀಸನಲ್ಲಿ. ಸೊ ಗೆಸ್ ಮಾಡಿ ಯಾವಾಗ ಅಂತ ಅಂದ್ಬಿಟ್ಟು. So yeah, let's get started with today's vlog. And if you like this vlog, like, share, comment, and also don't forget to subscribe. ಜಾಗ ನೋಡಕ್ ಬಂದಿದ್ದೆ. ಇದ್ರಲ್ಲ ಏನಾಯ್ತಲ್ಲಿ? ಸ್ಕೂಲ್ ಐತೆ, ಕಾಲೇಜು. ಆಮೇಲೆ ಇಲ್ಲಿ ಕುಂಟೆ ಕೆರೆ ಮುಚ್ತವ್ರೆ. ನಾವು ಬೇರೆ ಹೆಸರಿಕಲ್ಲ, ಅದಕ್ಕೆ ಒಪ್ಕೊಂಡ್ರೆ ಕ್ವಿಟ್ಟಿಂಗ್ ದಿಸ್ ಜಾಬ್. ನಿಮ್ ಜೊತೆ ಬರೋದು ಒಂದ್ ಕುಂಟೆ ಇದೆ, ನಾನು ಬಂದಿದ್ದೀನಿ ಕಣೆ. ರೋಡ್ ಐತೆ, ಒಂದ್ ಕುಂಟೆ ಇದೆ, ಒಂದ್ ಕೆರೆ. ಮೇಡಮ್, ನಾನು ಬಂದಿದ್ದೀನಿ ಇಲ್ಕ ಈ ಜಾಗ ನೋಡಕ್ಕೆ. ತುಂಬಾ ಜಾಗ ನೋಡಕ್ಕ. ಎಷ್ಟು ಜನ ಆಯ್ತಾ? ಲೇಕ್ ಮುಂದೆ ಕಡೆ ಸ್ಟೇಜ್ ಎಲ್ಲ ಹಾಕಿ ಮಾಡೋದು. ನೋಡಿ, ಇದು ಕಾಲೇಜ್ ಐತೆ. ಇಲ್ಲಿ ವ್ಯಾಪಾರ ಮಾಡಿ ಇಷ್ಟೆಲ್ಲ ಐತಮ್ಮ. ಇದು ತುಂಬಿ ಆಯ್ತು ಮಾಡೋರು ನೋಡ. ನೋಡತ್ತೆ ಕಲ್ಲುಗಳೇ ಮುನ್ಗೋಗ್ಬಿಟ್ಟವೆ. ಕೇಳ್ತೀನಿ ಅಲ್ಲಡ, ಆ ಕಲ್ಲೇ ಮುನ್ಗೋಗ್ಬಿಡಿ. ಏನ್ ನಿಮ್ ನೇಮ್ದು ಇದೇನು ಅಂತ ಸಂಸಾರ. ಟರ್ನಿಂಗ್ ಸ್ಪೇಸ್. ದಿಸ್ ಸ್ಪೇಸ್ ಚೆನ್ನಾಗೈತೆ, ಬಟ್ ಇದೇ ನೆಸೆಸರಿ ಇಲ್ಲ. ಬಟ್ ಅದೇ ಚಿಕ್ಕದು ಅಷ್ಟು ಮಾತ್ರ ನಮ್ಮ ಇದರಲ್ಲಿ. ಗೈಸ್, ಇಟ್ಸ್ ಆ್ಯಕ್ಚುಲಿ ಚಾಲೆಂಜಿಂಗ್. ನಮ್ಮ ಅಪ್ಪ ಅಮ್ಮ ಜೊತೆ ಒಂದು ಶಾಪಿಂಗ್ ಹೋಗೋಕ್ಕೂ, ಒಂದು ವೆನ್ಯೂ ನೋಡೋಕೆ ಹೋಗೋದಕ್ಕೂ. ಬಿಕಾಸ್ ನಾವು ಮೋಸ್ಟ್ ಆಫ್ ದ ಇವೆಂಟ್ಸ್ ಮನೆಯಲ್ಲೇ ಮಾಡಿರೋದು. ಸೊ ನಾವು ಎಲ್ಲೂ ಹೊರಗಡೆ ಏನೂ ಇವೆಂಟೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಚೆ ಎಲ್ಲಾದರೂ ಮಾಡಬೇಕು ಅಂತಂದರೆ ಯಾವುದೋ ನಮ್ಮ ಜಾಗದಲ್ಲೇ ಏನಾದರೂ ಫಂಕ್ಷನ್ ಆ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ದಿಸ್ ಈಸ್ ದ ಫಸ್ಟ್ ಎವರ್ ಇವೆಂಟ್ ನಮ್ಮ ಮನೇಲಿ ಆಗ್ತಿರೋದು ಎಲ್ಲಾದರೂ ಆಚೆ. ಆ್ಯಂಡ್ ಸೋ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ಎಲ್ಲದನ್ನು ಹುಡುಕಿ, ಎಲ್ಲದನ್ನು ಲೈನ್ ಅಪ್ ಮಾಡಿ, ಎಷ್ಟು ಇಲ್ಲಿಂದ ಆ ಜಾಗಕ್ಕೆ ಎಷ್ಟು ದೂರ, ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ದೂರ ಅಂತ ಅಂದ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ರಫ್ಲಿ ಒಂದು 20 to 25 ವೆನ್ಯೂಸ್ನ ನೋಡಿದ್ದೀನಿ. ಸೋ ಮೆನಿ ಪೀಪಲ್ ಆನ್ ಕಾಲ್, ಎಲ್ಲ ನನ್ನ ರಿಕ್ವೈರ್ಮೆಂಟ್ಸು ಎಲ್ಲ ಹೇಳಿ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ, ಎಲ್ಲಾರ್ದು ಇನ್ಪುಟ್ಸ್ ತೊಗೊಂಡು. ಸೊ ಲೆಟ್ಸ್ ಸಿ ಹೌ ದಿಸ್ ಗೋಸ್. ಆ್ಯಂಡ್ ಥ್ರೂ ಔಟ್ ದ ಪ್ರಾಸೆಸ್ ನನಗೆ ನೀವೆಲ್ಲರೂ ಇರಬೇಕು. ಸೊ ನಾನು ಎಲ್ಲದನ್ನು ವೀಡಿಯೋ ಮಾಡ್ತೀನಿ ಆ್ಯಂಡ್ ಐ ವಿಲ್ ಕೀಪ್ ಯು ಪೋಸ್ಟೆಡ್. ಸೊ ಲೆಟ್ಸ್ ಎಂಜಾಯ್ ದಿಸ್ ಸೀರೀಸ್. ಎಂಗೇಜ್ಮೆಂಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ. ನಾನು ಇಮ್ಯಾಜಿನ್ ಮಾಡ್ಕೊಳೋ ಥರನೇ ಎಲ್ಲ ಬಂದ್ಬಿಡ್ಬೇಕು. ಬಿಕಾಸ್ ನನ್ನ ಮೈಂಡಲ್ಲಿರೋದು ಥಾಟ್ಸ್ ಮತ್ತು ಆ್ಯಂಡ್ ದಟ್ ಪ್ರಾಪರ್ ಇಮ್ಯಾಜಿನೇಷನ್ ಏನು ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಗೆ ಬರಬೇಕು ಅಂತ. ಬಿಕಾಸ್ ನನಗೆ ಐ ವಾಂಟ್ ಟು ಹ್ಯಾವ್ ವೆರಿ ಬಿಗ್ ಎಂಗೇಜ್ಮೆಂಟ್ ಆ್ಯಂಡ್ ವೆಡ್ಡಿಂಗ್. ಸೊ ಐ ಹ್ಯಾವ್ ಆಲ್ವೇಸ್ ಡ್ರೀಮ್ಡ್ ಆಫ್ ಇಟ್ ಆ್ಯಂಡ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಒಳ್ಳೆ ಟೈಮ್ಗೆ ನನ್ನ ಕಾಲೇಜ್ ಕೂಡ ಮುಗ್ದೋಯ್ತು ಆ್ಯಂಡ್ ಐ ಆಮ್ ಆಲ್ಸೋ ಫ್ರೀ. ಯಾವುದು ತಲೆನೋವು ಇಲ್ದಿರ ಇದು ಒಂದೇ ಮೈಂಡಲ್ಲಿ ಇಟ್ಕೊಂಡು ಐ ಆಮ್ ಗಿವಿಂಗ್ ಮೈ 100% ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಂಗಿರೋದು. ಹರಿಬರಿಯಾಗಿ ಮತ್ತು ಎಲ್ಲರೂ ಮಾಡೋ ಥರ ರಿಂಗ್ ಹಾಕ್ಸ್ಬಿಡೋ ಥರ ಇರಬಾರ್ದು. ನಮ್ಮ ಎಂಗೇಜ್ಮೆಂಟು ಇಸ್ ಆಲ್ ಇನ್ ಮೈ ಮೈಂಡ್. ಸೊ ಅದಕ್ಕೆ ಲೆಟ್ಸ್ ಸಿ. ಬೈ. ಸ್ಟೇಜ್ ಅಲ್ಲ ಹಾಕೋದಲ್ಲ. ಡೆಸರ್ಟ್ಗಳಲ್ಲಿ ಹೈಯೆಸ್ಟ್ ಏನು ಸಿಟಿ ಒಳಗಡೆ ಸಿಟಿ ಅಲ್ಲ, ಸಿಟಿ ಒಳಗಡೆ ಸ್ಟೇಜ್ ಹಾಕೋದು, ಇಲ್ಲಿ ಗೆಸ್ಟ್ ಇರೋದು, ಅಲ್ಲಿ ಊಟ ಮಾಡೋದು.
ನನಗೆ ಇವಾಗ ಹೆಂಗೆ ಅಂತ ನಮ್ದು ಕಾನ್ಸೆಪ್ಟ್ ಕೊಡೋ. ಇವಾಗ ಮಾಕ್ಟೈಲು ಕಾಕ್ಟೈಲು ಫುಡ್. ದಿಸ್ ಇಸ್ ಮೂನ್ ಗೇಟು. ದೇವ್ರನ್ನ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಕಷ್ಟ ಆಗ್ತೈತೆ ಅಂತ. ಟ್ರಸ್ಟ್ ಮೀ, ಮದುವೆ ಎಂಗೇಜ್ಮೆಂಟ್ ಇಸ್ತಾವೆ ನಾವು. ದಿಸ್ ಇಸ್ ಅ ವೆರಿ ಬಿಗ್ ಪ್ರಾಪರ್ಟಿ ಗೈಸ್. ಇದು ಒಂದು 10 ಎಕರೆಯಲ್ಲಿರೋದು ಪ್ರಾಪರ್ಟಿ ಇದು. ಇದೆಲ್ಲ ರೂಮ್ಸು. ನಮ್ಮ ಮಮ್ಮಿಗಂತೂ ತುಂಬ ಇಷ್ಟ ಆಗ್ತೈತೆ ನಮ್ಮ ಜೊತೆ ಬಂದು. ಶಿ ಈಸ್ ಎಂಜಾಯಿಂಗ್. ಬೆಂಗಳೂರು ಪ್ಯಾಲೇಸು, ಲೀಲಾ ಪ್ಯಾಲೇಸು. ನಮ್ಮಮ್ಮಂಗೆ ಪ್ಯಾಲೇಸೇ ಬೇಕು ಗೈಸ್. ನಮ್ಮಪ್ಪ ಕಟ್ಸೋರೆ ಪ್ಯಾಲೇಸು. ಆದ್ರೆ ನಮ್ಮಮ್ಮಂಗೆ ಬೇರೆಯವ್ರದ್ದು ಪ್ಯಾಲೇಸೇ ಬೇಕು. ನಾನು ಬೇಡ, ಒಂದು ರೆಸಾರ್ಟಲ್ಲಿ ಮಾಡೋಣ, ಪ್ಯಾಲೇಸ್ ಇಸ್ ಬೋರಿಂಗ್. ಬಟ್ ಇವ್ರಿಗೆ ಏನಂತಂದರೆ ಎಲ್ಲ ಪ್ಯಾಲೇಸ್ ಅಂದ್ಬಿಟ್ರೆ ಪ್ಯಾಲೇಸ್ ಅನ್ಕೊಂಬಂದ್ಬಿಡ್ತಾರೆ ಜನರು ಅಂತ. ಕಮ್ ಎಕ್ಸ್ಪ್ಲೋರ್ ಆಲ್ಸ್. ಆ್ಯಂಡ್ ಇವಾಗಿರೋ ಹಾಸ್ಪಿಟಾಲಿಟಿ, ಐ ಆಮ್ ವೆರಿ ಪ್ರೌಡ್ ಫಾರ್ ಮೈ ಚಾಯ್ಸ್ ಆಫ್ ಎಜುಕೇಷನ್ ಗೈಸ್. ಒಂದು ಹೋಟೆಲ್ ಮ್ಯಾನೇಜ್ ಮಾಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇರ್ತೈತೆ ಅಂತ. ಏನ್ ಮಾತಾಡ್ತಾ ಇದೀಯ ನೀನು? ನಾನ್ಯಾಕೆ ಮಾತಾಡಲಿ ಫಸ್ಟ್. ಇದು ಒಂದು ಹಾಲ್. ಇಲ್ಲೂ ಏನೋ ಒಂದು ಮಾಡ್ಬೋದು ಗೈಸ್. ಅಂದರೆ ಇದು ಲೇಕ್ ವ್ಯೂ ಥರ. ಅದು ಚೆನ್ನಾಗಿ. ದಿಸ್ ಪ್ಲೇಸ್ ಇಸ್ ಗುಡ್. ಇದರ ಹೆಸರು ಮೂನ್ ಗೇಟ್. ಸ್ಟೇಜಸ್ ಇದೆ. ಹಾಂ, ಬೇಕಾದ್ರೂ ಮಾಡ್ಬೋದು. ಲೇಕ್ ಹತ್ರ ಇದೆ, ಎಲ್ಲಿ ಬೇಕಾದ್ರೂ ಇದೆ. ಅಲ್ಲಿ ಮಾಡಿ ಬೇಕಾದ್ರೆ ಅಲ್ಲಿ ಲೇಕ್ ಹತ್ರ ಒಂದು ಸ್ಟೇಜ್ ಕಾಣುತ್ತೆ. ಹಾಂ, ಸ್ಟೇಜ್ ಮೇಲೆ ಮಾಡಿ. ಒಳ್ಳೆ ವ್ಯೂ ಅದು. ಅದ್ರ ಲೇಕ್ ವ್ಯೂಗಿಂತ ಇದು ಓಕೆ. ಆದರೆ ಇಲ್ಲಿ 500 ಕೆಪಾಸಿಟಿ ಇರುತ್ತಾ? ಇದೆ. 500 ಇದೆ. ಚೇರ್ ಸಾಕು. ಇದೆಲ್ಲ ಎಷ್ಟು ಬೇಕಾದ್ರೆ ಲುಕ್ ಎಟ್ ದಿಸ್. ಇಲ್ಲೊಂದು ಸ್ಟೇಜ್ ಐತೆ ನೋಡ್ರಿ. ಬರೀ ಆಲ್ ದಿಸ್ ಕೋಕೋನಟ್ ಟ್ರೀಸ್ ಐತೆ. ಅದ್ರ ಜೊತೆಗೆ ಸ್ಟೇಜ್ ಇಲ್ಲೊಂದಿದೆ. ಇದು ಫುಲ್ ಲಾನ್ ಸ್ಪೇಸ್. ಅದಾದಮೇಲೆ ಅಲ್ಲೊಂದು ಸ್ಟೇಜ್ ಇದೆ. ಅದು ಬಂದ್ಬಿಟ್ಟು ಲೇಕ್ ವ್ಯೂ ಥರ. ನಾನು ನಿಮಗೆ ತೋರಿಸ್ತೀನಿ ಕಮ್ ಗೈಸ್, ಅಲ್ಗೂ. ಸೊ ಇದು ಬಂದ್ಬಿಟ್ಟು ಲೇಕ್ ವ್ಯೂ. ಇದು ಲೇಕ್ ಇರುತ್ತೆ ಇಲ್ಲಿ ಹಿಂದೆಗಡೆ. ದಿಸ್ ಈಸ್ ಗುಡ್ ಫಾರ್ ಮಿ. ದಿಸ್ ಈಸ್ ಗುಡ್. ಇದು ಚೆನ್ನಾಗೈತೆ. ಬಟ್ ನಾನು ಅಂದ್ಕೊಂಡಿರೋ ಥೀಮು, ಡೆಕೋರೇಷನು, ನೈಟು, ಅಲ್ಲಿ ಲೇಕ್ ಆಯ್ತವೆ. ದಿಸ್ ಇಸ್ ಲೇಕ್. ದಿಸ್ ಇಸ್ ದ ಸ್ಟೇಜ್ ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್. ವಾಟ್ ಯು ಗೈಸ್ ವುಡ್ ಸೇ. ಹಿಂಗಿದೆ. ಇಲ್ಲಿಂದ ನೋಡಿದ್ರೆ ದೊಡ್ಡ ಜಾಗ. ಬಟ್ ಎಂಟ್ರೆನ್ಸಿಂದ ಬರೋಕ್ಕೆ ಅಗೇನ್ ಆ ಪ್ರಾಬ್ಲಮ್ ಏನಂದರೆ ಇಷ್ಟು ದೂರ. ಜನರನ್ನ ಇಷ್ಟು ದೂರ ನಡೆಸ್ಬೇಕಾ? ಜನರಿಗೂ ಕನ್ಸರ್ನ್ ತೊಗೋತಾರೆ. ಸೊ ಇಲ್ಲಿ ಕನ್ಸರ್ನ್ ಬರೋದು ಗೆಸ್ಟ್, ನಾವು, ಆ್ಯಂಡ್ ಆಲ್ಸೋ ಯಾರಾದರೂ ಒಬ್ಬರದು ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಇಷ್ಟೊತ್ತಿಗೆ ಫೈನಲೈಸ್ ಮಾಡಿಬಿಡ್ಬೋದಾಗಿತ್ತು. ಬಟ್ ಇವರೆಲ್ಲರ ಪಾಯಿಂಟ್ ಆಫ್ ವ್ಯೂ ನೋಡೋದ್ರಿಂದ ಇಟ್ ಟೇಕ್ಸ್ ಟೈಮ್. ಸೊ ಇದು ಸ್ಟೇಜ್ ಗೈಸ್. ಚಿಕ್ಕದಾಯಿತು ಸ್ಟೇಜ್, ಬಟ್ ಸಾಕು. ಬಟ್ ನೈಟ್ ಹೊತ್ತು ಅಂತಂದರೆ ಸ್ವಲ್ಪ ಅದು ಕಷ್ಟ. ಪಾತ್ರೆ ಅಲ್ಲಿಂದ ಬರೋದು. ಇಲ್ಲೂ ಗೆಸ್ಟು, ಇದು ಚೇರ್. ಐ ಮೀನ್ ಇದು ಸ್ಟೇಜ್. ಅಲ್ಲೊಂದು ಹಾಲ್. ಡೇ ಅಲ್ಲಾದ್ರೆ ಬೆಳಗ್ಗೆ ಅಥವಾ ಸಾಯಂಕಾಲ ಚೆನ್ನಾಗಿರುತ್ತೆ. 1 kg ವಿಸಿಟ್ ಬಂದರೆ ನಿಮ್ಮದು ಎಂಟೈರ್ ಲೈಫ್ ಹಿಸ್ಟ್ರಿನೂ ಕೂಡ ಶೇರ್ ಮಾಡಬೇಕಾಗುತ್ತೆ. ಸೊ ಗರ್ಲ್ಸ್ ಹೂ ಆರ್ ಗೆಟಿಂಗ್ ಮ್ಯಾರಿಡ್, ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಸೊ ಗೈಸ್ ಇಲ್ಲಿ ಹಿಂಗೈತೆ. ಸೊ ದಟ್ ಡೈನಿಂಗ್ ಸ್ಪೇಸ್ ಅದು ಅಷ್ಟೇ. ಇಲ್ಲೆಲ್ಲ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದು ಬಂದ್ಬಿಟ್ಟು ಬ್ಯಾಂಕ್ವೆಟ್ ಹಾಲ್. ಇದು ಜಾಗ 10 ಎಕರೆ ಜಾಗ. ಕೈ ಏನಕ್ಕ ಹಂಗೆ ಕೊಂಡಿದ್ಯಾ? ಈವ್ನಿಂಗ್ ಅಲ್ಲಮ್ಮ.
ಗೈಸ್ ಈ ಜಾಗ ನೋಡಿ ಗೈಸ್, ನನಗೆ ಇದು ಇಷ್ಟ ಆಯಿತು ಗೈಸ್. ಇದು ಒಂಥರ ನನಗೆ ಬೇಕಾಗಿರೋ ಥರ ಇದೆ ಗೈಸ್. ಸಿ ಗೈಸ್, ಅರೆ ನಾನು ಇದನ್ನು ಕನ್ಫರ್ಮ್ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ. ಬಿಕಾಸ್ ಇವರಿದ್ದಾರಲ್ಲ, ಇವ್ರು ಕನ್ಫರ್ಮ್ ಮಾಡೋದು ತುಂಬ ಮುಖ್ಯ. ಇವ್ರಿಗೆ ಬರೀ ಪ್ಯಾಲೇಸ್ ಇವ್ರ ರೇಂಜ್ ಸ್ವಲ್ಪ ಪ್ಯಾಲೇಸಲ್ಲಿದೆ. ನಂಗೆ ಪ್ಯಾಲೇಸ್ ಬೇಡ ಗೈಸ್. ಐ ಆಮ್ ನಾಟ್ ಅ ಪ್ಯಾಲೇಸ್ ಪರ್ಸನ್. ಪ್ಯಾಲೇಸ್ ಥರ ಅಲ್ಲ. ಅಲ್ಲ ಅಲ್ಲ ಹೌದಾ? ಓ, ಇದು ಔಟ್ಸ್ಕರ್ಟ್ ಯಾರು ಹೇಳಿದ್ರು ಗೈಸ್? ನಾನು ಹೇಳ, ಒಂದು ಮೇನ್ ರೋಡಲ್ಲಿ ಐತೆ ಗೈಸ್ ಜಾಗ, ದೊಡ್ಡಬಳ್ಳಾಪುರ ನೋಡಿದಕ್ಕೆಲ್ಲ ಇದು ಒಂದೇ ಮಾನವಾಗಿರೋದು ನಡಿ ಗೈಸ್. ಇಲ್ಲ ಯಲಹಂಕ ಅಲ್ಲಿ, ದೊಡ್ಡಬಳ್ಳಾಪುರ ಅಲ್ಲಿ, ಆಮೇಲೆ ಇನ್ನು ಸುಮಾರು ತೋರಿಸಿದ್ದೀನಿ ಗೈಸ್. ಐ ಥಿಂಕ್ ಸಿ ಇಲ್ಲಿ ಡೆಕೋರ್ ಬಂದರೆ, ಇಲ್ಲಿ ಜನರೆಲ್ಲ ಕುತ್ಕೊಂಡ್ರೆ ಬಂದಿದ ತಕ್ಷಣ ನಾವು ಕಾಣಿಸ್ತೀವಿ. ಸೊ ಈಸಿ ಆ್ಯಕ್ಸೆಸ್. ಆ್ಯಂಡ್ ಆಲ್ಸೋ ಇಲ್ಲಿ ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಅನಿಸುತ್ತೆ. ಓ ಇಲ್ಲ ಇಲ್ಲಿ ಇವೆಂಟ್ ಆಗೋದು ಆ್ಯಕ್ಚುಲಿ. ಬಟ್ ನಂಗೆ ಒಳಗಡೆ ಅಷ್ಟು ದೂರ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಆಗಕ್ಕೆ ಇಷ್ಟ ಇರೋದು ಇಲ್ಲಿ ಈ ಜಾಗದಲ್ಲಿ. ನಿಮ್ಮ ಪ್ರಾಬ್ಲಮ್ ಏನು ಮಮ್ಮಿ? ಗೈಸ್ ನನ್ನ ರಿಕ್ವೈರ್ಮೆಂಟ್ಗೆ ಮಾಡೋಕ್ಕೆ ಇವ್ರು ರೆಡಿ ಇಲ್ಲ ಗೈಸ್. ಇವರು ಏನು ನನ್ನ ರಿಕ್ವೈರ್ಮೆಂಟಲ್ಲಿ ಏನೈತೆ? ರಿಕ್ವೈರ್ಮೆಂಟ್ ಏನೂ ಇಲ್ಲ, ಖಾಲಿ ಜಾಗ ತುಂಬಿಸ್ಬೇಕಲ್ಲ. ಒಬ್ರು ಚೇರ್ ಕೊಟ್ಟರೆ ಒಬ್ರು ಟೇಬಲ್ ಕೊಟ್ಟರೆ. ಗೈಸ್ ಇಫ್ ಯು ಸಿ ಸ್ಟೇಜ್ ಇಲ್ಲಿ, ಬಟ್ ಇದು ಇಂಡೋರ್, ನನಗೆ ಬೇಕಾಗಿಲ್ಲ ಇಂಡೋರ್, ಅದು ಔಟ್ಡೋರ್. ಆ್ಯಂಡ್ ಅಲ್ಲಿ 500 ಕೆಪಾಸಿಟಿ ಆಗುತ್ತೆ. ಆ್ಯಂಡ್ ನಾವು ಬರೀ 500 ಜನ ಕರಿತಾ ಇರೋದು ಗೈಸ್. ಬಿಕಾಸ್ ಮದುವೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮಾಡ್ಕೋತಾ ಇದ್ದೀವಿ. 500 to 600. ಹ್ಯಾವ್ ಯು ಥಾಟ್ ಸೋ ಕ್ಲಿಯರ್ ದಟ್ ಇದು ಅಂತ ಒಂದು ಪಾಯಿಂಟಲ್ಲಿ ಇಟ್ಕೊಂಡ್ಬಿಡ್ರಿ. ಗೈಸ್ look at this guys. ಥ್ಯಾಂಕ್ ಯು. ಯಾವ್ದಮ್ಮ ಇದಾ? ಹ್ಞೂಪ್ಪ ಅದೇ ಇವಾಗ ಲಾಸ್ಟಲ್ಲಿ ಕಳಿಸಿರೋದು. ಈಶಾ ಹಿಡಿಯೋದು, ಅದು ಒಂದು ಥೀಮ್ ಅನ್ಕೊಬಿಡ್ತಾರೆ, ಅದು ಒಂದು ಕಲೆ ಬಿಡ್ತಾರೆ. ಗೋವಾಗೆಲ್ಲ ಬೀಚ್ ಬ್ಯಾಕ್ ಗ್ರೌಂಡ್, ಬೀಚ್ ಇದ್ರೇನೆ ಅವ್ರು ಎಂಗೇಜ್ಮೆಂಟ್ ತಾಳಿ ಕಟ್ಸ್ಕೊಂಡು. ಡೆಸ್ಟಿನೇಷನ್ ವೆಡ್ಡಿಂಗ್ ಅದು ಕಲ್ಗಳೂನವ್ರು ನೋಡು, 4 ಗಂಟೆ ಕೆರೆ, ಆಮೇಲೆ ಜಮೀನು. ಗೈಸ್ ಇದು ವರ ದೊಡ್ಡ ವರ ಗೈಸ್. ನಂಗೆ ಇಂಥ ವರಗಳೆಲ್ಲ ಬೇಡ ಗೈಸ್. ನನಗೆ ಐ ಹೇಟ್ ವರ. ನೋಡ್ರಿ ಏನೇನು ಮಾತಾಡ್ತಾರೆ ನೋಡಿ. ದೇವ್ರ ವರ ಅಂದರೆ ಬೇಡ. ಇಲ್ಲ ಇದು ವಾಟರ್ ಇಲ್ಲ, ಆ ಕಡೆ ವಾಟರ್. ನಂಗೊಂದು ಖಾಲಿ ಲಾನ್ ಬೇಕು ಅಷ್ಟೇ ಗೈಸ್. ಇಲ್ಲಿ ಮಿಕ್ಕಿದ್ದು ನಾನು ಮಾಡ್ಕೊತೀನಿ. ಯಾರು ಬೆಂಗಳೂರಲ್ಲಿ ಲಾನೇ ಕೊಡ್ತಾಯಿಲ್ಲ ಗೈಸ್ ನನಗೆ. ಜಸ್ಟ್ ಒಂದು ಖಾಲಿ ಲಾನ್ ಐ ಆಮ್ ಲುಕಿಂಗ್ ಫಾರ್ ಬರೋ. ನೋಡಿ ಅಲ್ಲಿ ಮಾಡಿಬಿಟ್ರೆ ಇಷ್ಟಾಗಿರ್ತೈತೆ. ಹ್ಞೂಪ್ಪ ಫಾರ್ಮ್ ಹೌಸ್ ಆಗಿ ಇಷ್ಟು ಮಾತ್ರ ಆರ್ಟಿಫಿಷಿಯಲ್ ಇಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಬೇಡ ಆಗಬೇಕಾ? ಬೇಡ ಅನ್ನೋದು. ನಂಗೆ ಇದು ಬೇಡ, ಅದು ಬೇಡ, ಇದು ಬೇಕು. ಇದು ಇಲ್ಲಿ ಇದು ಬೇಕು ನನಗೆ, ಹಿಂಗೆ ಬೇಕು ನನಗೆ ಜಾಗ. ಇಷ್ಟೇ ನನ್ನ ಜಾಗ ರಿಕ್ವೈರ್ಮೆಂಟ್. ಹಾಂ ಆಯಿತು. ಅದಕ್ಕೆ ಫಾರ್ಮ್ಸ್ ಆರ್ ಅವೈಲಬಲ್ ಫಾರ್ ಯುವರ್ ವೆಡ್ಡಿಂಗ್ ಗೈಸ್. ನಿಮ್ಗೆ ಯಾರು ಬೇಕಾದ್ರೂ ನೀವು ಬುಕ್ ಮಾಡ್ಕೊಳ್ಳಿ, ನಮ್ಮದೇ ಪ್ರಾಪರ್ಟಿಯಲ್ಲಿ. ಹಾಂ ಆ್ಯಕ್ಚುಲಿ ಇವಳು ಅಂದ್ಕೊಂಡು ಇವಳಿಗೋಸ್ಕರ ನಾವು ಇಷ್ಟೊಂದು ಸಿಗ್ತಾ ಇದ್ದೀವಿ ಅಂತ. ನಾವು ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಿ ನೋಡ್ತಾ ಇದ್ರೆ ನಾವು ಫ್ಯೂಚರಲ್ಲಿ ಈ ಥರ ಯಾವುದಾದ್ರೂ ಪ್ರಾಪರ್ಟಿ ಮಾಡಬೇಕು, ಬಿಲ್ಡ್ ಮಾಡಬೇಕು ಅಂತ. ನಿಜ ಚೆನ್ನಾಗೈತೆ ರೀ, ನಾನು ನೋಡಿದೆ ರೀ. ನಾನು ಆದರೆ ಅವೈಲಬಲ್ ಇಲ್ಲ ಮಮ್ಮಿ. ಅಂದರೆ ಇಲ್ಲಿ ನಾನು ಮಾಡಲ್ಲಮ್ಮ. ಏನಪ್ಪ ಮಾಡ್ತೀನಿ ಹಾಕೊಂಡ್ರೆ ನಮ್ಮಮ್ಮಂಗೆ ಚೇರು ಟೇಬಲ್ ಪ್ರಾಬ್ಲಮ್ ಆಗೋಗೈತೆ ಗೈಸ್. ಹೌದು, ನಾವೇ ಚೇರ್ ಟೇಬಲ್. ಈ ಕಡೆ ಏನು ಮಾಡೋದು? ಕೂಡ ನಮಗೆ ನಾವು ಏನು ಕಡೆಯವ್ರಂತ ಗೈಸ್? ಏನು ಕಡೆಯವ್ರು? ಬರೀ ಆಂಗಲ್ಸ್ ಹಾಕಿ ಇದಾಗೋದು ಅಷ್ಟೇ. ಚೆನ್ನಾಗಿದೆ, ಪ್ರಿಟಿಯಾಗಿದೆ. ನಾನು ಆದರೆ ನಾನು ಅಲ್ಲಿ ಹಾಕ್ತೀನಿ ಎಂಗೇಜ್ಮೆಂಟ್. ಇಷ್ಟು ರಿಂಗ್ ಹಾಂ ಬಂದೆ. ದಿಸ್ ವೆನ್ಯೂ ಸೋ ಪ್ರಿಟಿ. ಇಷ್ಟರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಒಂದೇ ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ಗುಡ್.
ಬಟ್ ನನಗೂ ಬೇಕಾಗಿರಲಿಲ್ಲ ಅದು. ಅದೇ ಹೆಸರು ನನಗೆ ಇಷ್ಟ ಆಗಿಲ್ಲ. ಅದರ್ ದೆನ್ ದಟ್ ಓಕೆ ಫೈನ್, ಪ್ಲೇಸ್ ಆ್ಯಂಡ್ ಆಲ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಬಿಕಾಸ್ ಆಫ್ ದ ನೇಮ್ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಗೆಟ್ ಎಂಗೇಜ್ಡ್ ಹಿಯರ್. ನೋಡಿದ್ರಿ ನಂಗೆ ಬುಕ್ ಆಗಿದೆ ಅದಕ್ಕೆ. ಸೊ ಬೇಸಿಕಲಿ ಗೈಸ್ ತುಂಬ ಚೆನ್ನಾಗಿದೆ. ವಿ ಆರ್ ನಾಟ್ ಗೋಯಿಂಗ್ ವಿತ್ ದಿಸ್ ಬಿಕಾಸ್ ಐ ಹ್ಯಾವ್ ಸಮ್ ಪರ್ಸ್ನಲ್ ಇಶ್ಯೂಸ್. ನಮ್ಮಪ್ಪ ನಂದು ನನ್ನ ತಂಗಿ ಹೆಸರು ಹಾಕ್ಸ್ತಿದ್ರು. ಇವಾಗ ನಮ್ಮ ಮೇಲೆ ಪ್ರೀತಿ ಹೋಗ್ಬಿಟ್ಟೈತೆ, ಅದಕ್ಕೆ ವೈಭವ್ ವಿವಾನ್ ಅಂತ ಹಾಕ್ಸೋರೆ ಗೈಸ್. ಫಸ್ಟ್ ಇಲ್ಲಿ ಸ್ಫೂರ್ತಿ, ಆಮೇಲೆ ಅಲ್ಲಿ ಯಶಿಕ್ ಹಾಕ್ಸಿ ಇಲ್ಲಿ ಆರ್ಕೆ ಹಾಕ್ಸ್ತಾಯಿದ್ರು. ಇವಾಗ ಇಲ್ಲಿ ಆರ್ಕೆ, ಅಲ್ಲಿ ವಿ. ಸೊ ದಿಸ್ ಈಸ್ ಈ ವಾರ. ಹೌದು, ನಾವು ಪ್ಲೇಸಸ್ ನೇಮ್ ಮೆನ್ಷನ್ ಮಾಡಬೇಕಾ ಬೇಡ ಅಲ್ಲ? ಒಂದೇ ಒಂದು ಮೆನ್ಷನ್ ಮಾಡಿದ್ದೀವಿ, ಅದು ಬಿಟ್ಟು. ಹೌದು ಗೈಸ್, ನಮ್ಮಮ್ಮ ಸ್ವಲ್ಪ ಒಂದು ಲಾನು ಒಂದು ಇಂಚು ಅಂತ ನಮ್ಮಪ್ಪಂಗೆ. ಸರಿ, ನನಗೆ ನಾನಲ್ಲ, ಬಿಕಾಸ್ ಐ ನೋ ನೋಡಿ ಚೆನ್ನಾಗಿದೆ. ಅದು ಎಂಟ್ರೆನ್ಸ್ ಅಷ್ಟೊಂದಿಲ್ಲ, ಬಟ್ ದೊಡ್ಡದೈತೆ. 1000 ಜನ ಥರ ಐತೆ, 500 ಜನ ಥರ. ಅದು ಊಟ ಏನ ಇದು ಚೆನ್ನಾಯ್ತಾ? ಗೈಸ್, ಅಕಾರ್ಡಿಂಗ್ ಟು ಮೀ ನನಗೆ ಜಾಗ ಚೆನ್ನಾಗಿದೆ ಗೈಸ್, ಚೆನ್ನಾಗೈತೆ ಗೈಸ್. ಬಟ್ ದ ಥಿಂಗ್ ಇಸ್ ತುಂಬ ದೂರ, ಒಳಗೆ ಐ ಡೋಂಟ್ ವಾಂಟ್ ದ ಪೀಪಲ್ ಟು ಕಮ್ ಸೋ ಫಾರ್. ಬಿಕಾಸ್ ತುಂಬ ಜನ ಕ್ಯಾಬಲ್ಲಿ ಬರ್ತಾರೆ, ಗಾಡಿಯಲ್ಲಿ ಬರ್ತಾರೆ. ಎಲ್ಲರೂ ಕಾರ್ ಇಟ್ಕೊಂಡು ಎಲ್ಲರೂ ಬರಬೇಕು ಅಂತಂದರೆ ಅದು ಆಗೋಂಥ ವಿಷಯ ಅಲ್ಲ. ಆ್ಯಂಡ್ ಎವ್ರಿಬಡಿ ಇಸ್ ದರ್, ಇವನ್ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮ್ಲಿ, ಮತ್ತು ಪ್ರಜ್ವಲ್ ಅವ್ರ ಫ್ಯಾಮಿಲಿ, ಫ್ರೆಂಡ್ಸು, ಎಲ್ಲರನ್ನೂ ಮೈಂಡಲ್ಲಿ ಇಟ್ಕೊಂಡು ನೋಡಿದ್ರೆ ಇಟ್ಸ್ ಫಾರ್ ಆ್ಯಂಡ್ ಎಲ್ಲರಿಗೂ ತೊಂದರೆ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ದಟ್ಸ್ ದ ರೀಸನ್. ಬಿಸಿಲಂತೂ ಹೆಂಗೈತಂದರೆ ಈ ವೆದರ್ ಬಂದು ಚೇರ್ಮನ್ಸ್ ಕ್ಲಬ್ ಆ್ಯಂಡ್ ರೆಸಾರ್ಟ್ಸ್ ಅಂತ ಗೈಸ್. ಇಲ್ಲಿ ನಾಟ್ ಓಕೆ ಫಾರ್ ಮೀ. ಇಲ್ಲಿ ನಾಟ್ ಓಕೆ. ಬ್ಯಾಂಕೆಟ್ ಹಾಲ್ ಐತಂತೆ, ಆದರೆ ನಮಗದು ಬೇಡ. Hi guys, I'm just back home. It was so much frustrating. Properties ಎಲ್ಲ ಹುಡ್ಕೋದು is also ತಲೆನೋವಿನ ಕೆಲಸ ಗೈಸ್. ಅಂದರೆ ಏನಂತಾರೆ, ಇವಾಗ ಜಾಗ ಬಗ್ಗೆ ಏನೋ ಐಡಿಯಾ ಇಲ್ದಿರೋರು ಎಲ್ಲ ಹೋಗಿ ಎಲ್ಲ ನೋಡಿ ಎಲ್ಲ ಮಾಡಿದ್ರೆ ಓ ಈ ಥರ ಎಲ್ಲ ಇದೆಯಾ ಅಂತ ಅನಿಸುತ್ತೆ, ಸ್ವಲ್ಪ ಹೇಳ್ಬೋದು. ಬಟ್ ನಮ್ಮ ಅಪ್ಪಗೆ ಎಲ್ಲ ಜಾಗಗಳು ಎಲ್ಲ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಸೊ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಜಾಸ್ತಿ ಕಷ್ಟ. ಇಟ್ ವುಡ್ ಬಿ ಜಸ್ಟ್ ಬೇಸಿಕ್ ಫಾರ್ ಹಿಮ್ ಆ್ಯಂಡ್ ಫಾರ್ ಮೀ ಐ ವಾಂಟ್ ಅ ಬೇಸಿಕ್ಸ್ ಪ್ಲೇಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಈ ಹಂಟಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಯಾವುದು ಫೈನಲೈಸ್ ಮಾಡಿಲ್ಲ ನಾವು. ಫ್ಯೂ ಆಯಿತು, ಫ್ಯೂ ಇಷ್ಟ ಆಗಿಲ್ಲ ಆ್ಯಂಡ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್. ನಮಗೆ ಅವ್ರಿಗೆ ಇಬ್ಬರಿಗೂ ಆ ಥರ ಆಗಬೇಕು, ಆಲ್ ದಟ್ ಥಿಂಗ್ ಇನ್ ಅವರ್ ಮೈಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.